ಎಲ್ಲರಿಗೂ ನಮಸ್ಕಾರ. ಇವತ್ತಿನ ವಿಡಿಯೋದಲ್ಲಿ ಅದ್ಭುತವಾದ ಬನ್ ದೋಸೆ ಮಾಡುವುದು ಹೇಗೆ ಅಂತ ತಿಳ್ಕೊಳ್ಳೋಣ. ಇದು ತುಂಬ ಸಾಫ್ಟಾಗಿ ಸ್ಪಾಂಜಿಯಾಗಿ ಇರುತ್ತೆ. ನೀವು ಬೆಳಗ್ಗೆ ತಿಂಡಿಗೆ ವಿಶೇಷವಾಗಿ ದೋಸೆ ಮಾಡಿ ಸವಿಯುವುದು ಅಂದರೆ ಇಷ್ಟಪಡಬಹುದು. ದೋಸೆ ಎಲ್ಲರಿಗೂ ಇಷ್ಟವಾಗುವ ಖಾದ್ಯ. ಹೋಟೆಲ್ಗಳಲ್ಲಿ ಬಿಸಿ ಬಿಸಿ ದೋಸೆ ಸವಿಯೋದು ಅಂದರೆ ಎಲ್ಲರಿಗೂ ಇಷ್ಟವಾಗುತ್ತದೆ. ಅದರಲ್ಲೂ ಮಸಾಲ ದೋಸೆ, ಬೆಣ್ಣೆ ದೋಸೆ, ರಾಮೇಶ್ವರಂ ಕೆಫೆಯ ರೀತಿಯ ತುಪ್ಪದ ದೋಸೆ, ಈರುಳ್ಳಿ ದೋಸೆ, ರವೆ ದೋಸೆ, ಹೀಗೆ 10 ಬಗೆಯ ದೋಸೆ ಹೆಸರು ಹೇಳಿದರೆ ಸಾಕು, ಬಾಯಲ್ಲಿ ನೀರು ಬರುತ್ತದೆ. ಹಾಗೆ ಕೆಲವೊಂದು ವಿಶೇಷ ರೀತಿಯ ದೋಸೆಗಳು ನಿಮ್ಮ ಬಾಯಿ ರುಚಿ ಹೆಚ್ಚಿಸಲಿವೆ. ಈ ರೀತಿಯ ವಿಶೇಷ ದೋಸೆ ರೆಸಿಪಿಗಳ ಸಾಲಿನಲ್ಲಿ ನಾವಿಂದು ಬನ್ ದೋಸೆ ಮಾಡುವ ಕುರಿತಾಗಿ ತಿಳಿದುಕೊಳ್ಳೋಣ. ಈ ಬನ್ ದೋಸೆಯು ಬಹಳ ಮೃದುವಾಗಿ ರುಚಿಯಾಗಿ ಮಾಡಬಹುದು. ಅತ್ತಿಯಂತಹ ದೋಸೆ ಸವಿಯಬೇಕು ಎನ್ನುವವರು ಈ ಬನ್ ದೋಸೆ ಒಮ್ಮೆ ಟ್ರೈ ಮಾಡಿ ನೋಡಿ. ಹಾಗಾದರೆ ಈ ಬನ್ ದೋಸೆ ಮಾಡುವ ಕುರಿತಾಗಿ ಇಂದು ತಿಳಿದುಕೊಳ್ಳೋಣ. ಅದರಲ್ಲೂ ಈ ಹೊಸ ರೀತಿಯ ಬನ್ ದೋಸೆ ಮಾಡುವುದು ಹೇಗೆ, ಮಾಡಲು ಯಾವೆಲ್ಲ ಪದಾರ್ಥಗಳು ಬೇಕು, ಮಾಡುವ ವಿಧಾನವೇನು, ಮಾಡಲು ಎಷ್ಟು ಸಮಯ ಹಿಡಿಯಲಿದೆ ಎಂಬುದನ್ನು ನಾವಿಂದು ತಿಳಿದುಕೊಳ್ಳೋಣ. ಬನ್ ದೋಸೆ ಮಾಡಲು ಬೇಕಾಗುವ ವಸ್ತುಗಳು: ರವೆ 1 ಕಪ್, ಮೊಸರು, ಅಕ್ಕಿ ಹಿಟ್ಟು, ಈನೋ, ಈರುಳ್ಳಿ, ಶುಂಠಿ, ಜೀರಿಗೆ, ಸಾಸುವೆ, ಕರಿಬೇವು, ಕೊತ್ತಂಬರಿ ಸೊಪ್ಪು, ಅಡುಗೆ ಎಣ್ಣೆ, ರುಚಿಗೆ ತಕ್ಕಷ್ಟು ಉಪ್ಪು. ಇವೆಲ್ಲ ಬನ್ ದೋಸೆ ಮಾಡಲು ಬೇಕಾಗಿರುವ ಸಾಮಗ್ರಿಗಳು. ಬನ್ ದೋಸೆ ಮಾಡುವ ವಿಧಾನವೇನು? ಮೊದಲು ಒಲೆ ಮೇಲೆ ಒಂದು ಬಾಣಲೆ ಇಟ್ಟು ಅದಕ್ಕೆ ಎಣ್ಣೆ ಹಾಕಿಕೊಂಡು, ಎಣ್ಣೆ ಬಿಸಿಯಾದಾಗ ಅದಕ್ಕೆ ಸಾಸುವೆ, ಜೀರಿಗೆ, ಸಣ್ಣದಾಗಿ ಹೆಚ್ಚಿರುವ ಹಸಿಮೆಣಸು, 1 ಈರುಳ್ಳಿ, ಶುಂಠಿ ಹಾಕಿಕೊಂಡು ಮಿಕ್ಸ್ ಮಾಡುತ್ತಾ ಫ್ರೈ ಮಾಡಿಕೊಳ್ಳಿ. ಹಾಗೆ ಇದಕ್ಕೆ ಕರಿಬೇವು ಹಾಗೂ ಸಬ್ಬಸಿಗೆ ಸೊಪ್ಪು ಇದ್ದರೆ ಹಾಕಿಕೊಳ್ಳಿ, ಹಾಕದೇ ಇದ್ದರೂ ನಡೆಯುತ್ತದೆ. ಹಾಗೆ ಕೊನೆಯಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿಕೊಂಡು ಫ್ರೈ ಮಾಡಿ ಒಲೆ ಆಫ್ ಮಾಡಿಕೊಂಡು ತೆಗೆದಿಟ್ಟುಕೊಳ್ಳಿ. ಈಗ ಒಂದು ಮಿಕ್ಸ್ ಜಾರ್ ತೆಗೆದುಕೊಂಡು ಅದಕ್ಕೆ ಬಾಂಬೆ ರವೆ ಹಾಕಿ 1/4 ಕಪ್ ಮೊಸರು ಹಾಕಿಕೊಳ್ಳಿ. ಹಾಗೆ 2 ಸ್ಪೂನ್ ಅಕ್ಕಿ ಹಿಟ್ಟು ಸಹ ಹಾಕಿಕೊಳ್ಳಿ. ನಂತರ ಅರ್ಧ ಕಪ್ ನೀರು ಹಾಕಿ ರುಬ್ಬಿಕೊಳ್ಳಬೇಕು. ಇಡ್ಲಿ ಹಿಟ್ಟಿನ ಹದಕ್ಕೆ ನುಣ್ಣಗೆ ಇದನ್ನು ರುಬ್ಬಿಕೊಂಡು ಮಿಕ್ಸ್ ಜಾರ್ಗೆ ಸ್ವಲ್ಪ ನೀರು ಹಾಕಿ ಅದನ್ನು ಕೂಡ ಹಿಟ್ಟಿಗೆ ಹಾಕಿ ಮಿಕ್ಸ್ ಮಾಡಿ. ಈಗ ಹಿಟ್ಟಿಗೆ ಉಪ್ಪು ಹಾಕಿಕೊಳ್ಳಿ. ನಂತರ ಮೊದಲು ಬಾಂಡಲಿಯಲ್ಲಿ ಫ್ರೈ ಮಾಡಿದ ಮಸಾಲೆಯನ್ನು ಈ ಹಿಟ್ಟಿನ ಜೊತೆ ಮಿಕ್ಸ್ ಮಾಡಿಕೊಳ್ಳಿ. ಹಾಗೆ 10 ನಿಮಿಷ ಹಿಟ್ಟನ್ನು ಬಿಟ್ಟು ನಂತರ ಅದಕ್ಕೆ ಅರ್ಧ ಚಮಚ ಈನೋ ಸಾಲ್ಟ್ ಇಲ್ಲವೇ ಅಡುಗೆ ಸೋಡಾ ಸಹ ಹಾಕಿಕೊಳ್ಳಬಹುದು. ಈಗ ಹಿಟ್ಟನ್ನು ಮತ್ತೆ ಮಿಕ್ಸ್ ಮಾಡಿಕೊಳ್ಳಬೇಕು. ಈಗ ಒಲೆ ಮೇಲೆ ಕಾವಲಿ ಇಟ್ಟು ಮೊದಲು ಕಾಯಲು ಬಿಟ್ಟು ನೀರು ಚಿಮುಕಿಸಿ ನಂತರ ಬಟ್ಟೆಯಿಂದ ಒರೆಸಿಕೊಂಡು ಹಿಟ್ಟನ್ನು ಮಧ್ಯದಲ್ಲಿ ಹಾಕಿಬಿಡಿ. ಸೆಟ್ ದೋಸೆಯಂತೆಯೇ ಈ ದೋಸೆಯನ್ನು ಸಹ ಮಾಡಿಕೊಳ್ಳಿ. ಇಷ್ಟಾದರೆ ನಿಮ್ಮ ಮುಂದೆ ಈ ಬನ್ ದೋಸೆ ರೆಡಿಯಾಗಿರುತ್ತದೆ. ನೀವು ಕೂಡ ನಿಮ್ಮ ಮನೆಯಲ್ಲಿ ಈ ರೀತಿಯ ದೋಸೆ ಮಾಡಿ ಸವಿದು ನೋಡಿ. ಈ ರೆಸಿಪಿಯು ನಿಮಗೆ ಇಷ್ಟವಾದಲ್ಲಿ ಚಾನಲನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.